ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರೋ ಕೃತಿ ಗುಲಿವರ್ಸ್ ಟ್ರಾವೆಲ್. ಅದರ 4ನೇ ಭಾಗ ಓಯೇಜ್ ಟು ಹುಯೆನಮ್. ಇದನ್ನು ಬರೆದವರು ಜೊನಾಥನ್ ಸ್ವಿಫ್ಟ್. ಇದು ಗುಲಿವರ್ ಟ್ರಾವೆಲ್ನ 4ನೇ ಭಾಗವಾಗಿದೆ. 4ನೇ ಭಾಗ ಆರಂಭಿಸುವ ಮೊದಲು ಆಲ್ರೆಡಿ ಒಂದಷ್ಟು ಪಾರ್ಟ್ಗಳ ಆಗಿದೆ, ಒಂದಷ್ಟು ಟ್ರಾವೆಲ್ಗಳನ್ನು ಗುಲಿವರ್ ಮಾಡಿದ್ದಾರೆ. ಅದರ ಕುರಿತಾಗಿ ನಾವು ಸ್ವಲ್ಪ ನೋಡಿಕೊಳ್ಳೋಣ. ನೋಡಿದಾಗ ಈ ಭಾಗ ಇನ್ನಷ್ಟು ಸರಿಯಾಗಿ ಅರ್ಥವಾಗುತ್ತದೆ. ಗುಲಿವರ್ ಲ್ಯಾಂಡ್ ಆಫ್ ಹುಯೆನಮ್ ಅನ್ನುವ ಒಂದು ಐಲ್ಯಾಂಡಿಗೆ ಭೇಟಿ ಕೊಡ್ತಾರೆ. ಹುಯೆನಮ್ ಅನ್ನೋದು ಕುದುರೆಗಳಲ್ಲಿ ಒಂದು ಜಾತಿಯ ಹೆಸರಾಗಿದೆ. ಈ ಜಾತಿಯ ಕುದುರೆಗಳು ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿದೆ, ಯೋಚನೆ ಮಾಡ್ತವೆ ಹಾಗೂ ಮನುಷ್ಯನ ರೀತಿಯ ವರ್ತನೆಯನ್ನು ಮಾಡುತ್ತದೆ. ಇವುಗಳು ತುಂಬ ಬುದ್ಧಿವಂತಿಕೆಯನ್ನು ಹೊಂದಿದೆ ಮತ್ತು ನಾಗರಿಕತೆಯನ್ನು ಹೊಂದಿದೆ, ಸಿವಿಲೈಸ್ಡ್ ಕೂಡ ಆಗಿದೆ. ಗುಲಿವರ್ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾ ಲ್ಯಾಂಡ್ ಆಫ್ ಹುಯೆನಮ್ ಅನ್ನುವ ಜಾಗಕ್ಕೆ ಬಂದು ಅಲ್ಲಿ ಹುಯೆನಮ್ ಅನ್ನುವ ಕುದುರೆಗಳ ಜಾತಿಯ ಪ್ರಾಣಿಗಳನ್ನು ಭೇಟಿಯಾಡ್ತಾನೆ. ಅಲ್ಲಿ ಯಾಹುಸ್ ಅನ್ನುವ ಬೇರೆ ರೀತಿಯ ಕ್ರಿಯೇಚರ್ಗಳು ಕೂಡ ಇರ್ತವೆ. ಅವುಗಳು ನೋಡಲಿಕ್ಕೆ ಮನುಷ್ಯರ ಹಾಗೆ ಕಾಣ್ತದೆ, ಆದರೆ ಮನುಷ್ಯರ ರೀತಿ ಸಿವಿಲೈಸ್ಡ್ ಆಗಿರೋದಿಲ್ಲ. ಇವುಗಳು ಹುಯೆನಮ್ ಅನ್ನುವ ಕುದುರೆ ಜಾತಿಯ ಸೇವಕರಾಗಿ ಕೆಲಸ ಮಾಡ್ತದೆ. ತುಂಬ ಸಮಯಗಳ ತನಕ ಆ ಐಲ್ಯಾಂಡಲ್ಲೇ ಇದ್ದ ಕಾರಣ, ದ್ವೀಪ ಪ್ರದೇಶದಲ್ಲೇ ಇದ್ದ ಕಾರಣ ಗುಲಿವರ್ಸಿಗೆ ಈ ಹುಯೆನಮ್ ಜಾತಿಯ ಕುದುರೆಗಳ ಮೇಲೆ ಕಂಟ್ರೋಲ್ ಬರ್ತದೆ. ಅವುಗಳ ನಡವಳಿಕೆಗಳು, ಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಗುಲಿವರ್ ಸಫಲನಾಗ್ತಾನೆ. ಇದರಿಂದಾಗಿ ಅವನಿಗೆ ಆ ದ್ವೀಪ ಪ್ರದೇಶವನ್ನು ಬಿಟ್ಟು ಹೋಗುವುದು ಇಷ್ಟವಿರಲಿಲ್ಲ. ಎಷ್ಟು ಸಮಯಗಳ ನಂತರ ಆ ದ್ವೀಪ ಪ್ರದೇಶವನ್ನು ಬಿಟ್ಟು ತನ್ನ ಮನೆಯಾದ ಇಂಗ್ಲೆಂಡ್ ಕಡೆಗೆ ತೆರಳ್ತಾನೆ. ಅವನಿಗೆ ಅವನ ಸುತ್ತಮುತ್ತ ಇರುವಂತಹ ಪ್ರಾಣಿ ಪ್ರಪಂಚ ಯಾಹುಸ್ಗಳ ಥರ ಕಾಣ್ತಾ ಇತ್ತು. ಯಾಹುಸ್ ಅಂದರೆ ಅನ್ಸಿವಿಲೈಸ್ಡ್ ಅಥವಾ ಲಿಟಲ್ ವೈಲ್ಡಿ, ಅಂದರೆ ಕ್ರೂರತೆಯನ್ನು ಹೊಂದಿದ, ನಾಗರಿಕತೆಯನ್ನು ಹೊಂದಿರದ ಪ್ರಾಣಿಗಳು ಅಂತ ಅರ್ಥ. ಇದುವರೆಗೆ ನಾವು ನೋಡಿದಂಥದ್ದು ಈ ಪಾರ್ಟಿನ ಬ್ಯಾಕ್ಗ್ರೌಂಡ್ ಆಗಿದೆ. ಈಗ ನಾವು ಓಯೇಜ್ ಟು ಹುಯೆನಮ್ ಅನ್ನೋ ಪಾರ್ಟ್ ಏನಿದೆ ಅದನ್ನು ಸ್ಟಡಿ ಮಾಡೋಣ. ಮೊದಲು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. 3ನೇ ಭಾಗದ ಪ್ರಯಾಣವನ್ನು ಮುಗಿಸಿ ಲ್ಯಾಪ್ಯುಟಾ ಅನ್ನೋ ಪ್ರದೇಶವನ್ನೆಲ್ಲ ನೋಡಿಯಾಗಿ ತನ್ನ ಮನೆಯಾದ ಇಂಗ್ಲೆಂಡ್ನಲ್ಲೇ ಸುಮಾರು 5 ತಿಂಗಳ ತನಕ ಗುಲಿವರ್ ಸ್ಟೇ ಆಗಿದ್ದರು. ಆ 5 ತಿಂಗಳು ಕಳೆದಾದ ಮೇಲೆ ಇವನಿಗೊಂದು ವ್ಯಾಪಾರಿ ಹಡಗಿನಿಂದ ಇನ್ವಿಟೇಷನ್ ಬರ್ತದೆ. ಅದರಲ್ಲಿ ನಾವಿಕನಾಗಿ ಕೆಲಸ ಮಾಡಲಿಕ್ಕೆ ಆಫರ್ ಬರ್ತದೆ. ಆ ಆಫರನ್ನು ಒಪ್ಪಿಕೊಂಡ ಗುಲಿವರ್ ಮನೆಯಲ್ಲಿ ಗರ್ಭಿಣಿ ಹೆಂಡತಿ ಮತ್ತು ಚಿಕ್ಕ ಮಕ್ಕಳಿದ್ರು. ಆ ಮಕ್ಕಳನ್ನೆಲ್ಲ ಬಿಟ್ಟು ತನ್ನ ಕೆಲಸದ ಕಡೆಗೆ ಹೊರಡ್ತಾನೆ. 4ನೇ ಟ್ರಿಪ್ಪಿಗೆ ಅಡಿ ಇಡ್ತಾನೆ. ಪ್ರಯಾಣವನ್ನು ಮುಂದುವರಿಸ್ತಾ ಲೆವರ್ಡ್ ಐಲ್ಯಾಂಡ್ ಮತ್ತು ಬಾರ್ಬಡೋಸ್ ಐಲ್ಯಾಂಡನ್ನು ದಾಟಿಕೊಂಡು, ಇದು ಕೆರೇಬಿಯನ್ ದೇಶಕ್ಕೆ ಸಂಬಂಧಪಟ್ಟ ಐಲ್ಯಾಂಡ್ಗಳಾಗಿದೆ, ಇದನ್ನು ದಾಟಿಕೊಂಡು ಮುಂದೆ ಸಾಗ್ತಾನೆ. ಈ ಪ್ರಯಾಣದಲ್ಲಿ ಇವನ ಸಹ ಪ್ರಯಾಣಿಕರಾಗಿದ್ದ ಒಂದಷ್ಟು ನಾವಿಕರು ಆರೋಗ್ಯದಲ್ಲಿ ತೊಂದರೆಯನ್ನು ಅನುಭವಿಸಿ ಅನಾರೋಗ್ಯಕ್ಕೀಡಾಗುತ್ತಾರೆ. ಹಾಗೆ ಅನಾರೋಗ್ಯಕ್ಕೀಡಾದ ನಾವಿಕರು ಅಲ್ಲೇ ಡೆಡ್ ಕೂಡ ಆಗ್ತಾರೆ. ಮುಂದೆ ಗುಲಿವರ್ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಹೋದ ಹಾಗೆ ಬಾರ್ಬಡೋಸ್ ಐಲ್ಯಾಂಡಿನಲ್ಲಿ, ಅಂದರೆ ದ್ವೀಪದಲ್ಲಿ, ಬೇರೆ ನಾವಿಕರನ್ನು ಅಥವಾ ಸಹಚರರನ್ನು ಅಪಾಯಿಂಟ್ ಮಾಡಿಕೊಳ್ತಾನೆ. ಆದರೆ ಅಲ್ಲಿ ಯಾರನ್ನು ಅವನು ಸೆಲೆಕ್ಟ್ ಮಾಡಿರ್ತಾನೆ ನಾವಿಕರನ್ನಾಗಿ, ಅವರು ಪೈರೇಟ್ಸ್ ಆಗಿರ್ತಾರೆ. ಪೈರೇಟ್ಸ್ ಅಂದರೆ ಸಮುದ್ರ ಕಳ್ಳರು. ಅಲ್ಲಿದ್ದಂತಹ ಬೇರೆ ಸಿಬ್ಬಂದಿಗಳನ್ನು ಬಳಸಿಕೊಂಡು ಅವರೆಲ್ಲರೂ ಗುಲಿವರಿಗೆ ತುಂಬ ತೊಂದರೆಗಳನ್ನು ಕೊಡ್ತಾರೆ. ಒಂದಷ್ಟು ದಿನಗಳ ತನಕ ಒಂದು ಕ್ಯಾಬಿನ್ನಲ್ಲಿ ಅವನನ್ನು ಬಂಧಿಸಿಟ್ಟಿದ್ರು. ಆಮೇಲೆ ಮುಂದೆ ಒಂದು ಅನ್ನೋನ್ ದ್ವೀಪ ಸಿಗ್ತದೆ, ಅಂದರೆ ಅಪರಿಚಿತ ದ್ವೀಪದಲ್ಲಿ ಅವನನ್ನು ಒಬ್ಬನನ್ನೇ ಬಿಟ್ಟು ಅವರೆಲ್ಲ ಹೊರಟು ಹೋಗ್ತಾರೆ. ಒಂದಷ್ಟು ಸಮಯಗಳ ನಂತರ ಸಿಕ್ಕಿದಂಥ ಈ ದ್ವೀಪವನ್ನು ನೋಡಿ ಗುಲಿವರಿಗೆ ಖುಷಿಯೇನೂ ಆಗ್ತದೆ. ಅಲ್ಲಿರುವ ಪ್ರಾಣಿಗಳ ಕುರಿತು ಸ್ಟಡಿ ಮಾಡೋಣ ಅಂತ ಅವನು ಅಂದ್ಕೊಳ್ತಾನೆ. ಆಗ ಒಂದು ವಿಚಿತ್ರ ರೀತಿಯ ಪ್ರಾಣಿಗಳು ಸಿಗ್ತವೆ. ಅದು ನೋಡಲಿಕ್ಕೆ ಮನುಷ್ಯನ ರೀತಿಯೇ ಇರ್ತದೆ. ಗುಲಿವರ್ ಅಂದ್ಕೊಳ್ತಾನೆ ಇವರು ಮನುಷ್ಯರಿರಬೇಕು ಅಂತ, ಆದರೆ ಮನುಷ್ಯರಾಗಿರದೆ ಅನ್ಸಿವಿಲೈಸ್ಡ್ ಹ್ಯೂಮನ್ ಆಗಿರ್ತಾರೆ. ಅಂದರೆ ಅವರು ನಾಗರಿಕತೆಯನ್ನೇ ನೋಡಿರದ, ಅದರ ಬಗ್ಗೆ ಗೊತ್ತೇ ಇರದ ಜನಗಳಾಗಿರ್ತಾರೆ. ಆ ವ್ಯಕ್ತಿಗಳು ನೋಡಲಿಕ್ಕೆ ಮನುಷ್ಯರ ಹಾಗಿದ್ದರೂ ವರ್ತನೆ ಎಲ್ಲ ಪ್ರಾಣಿಗಳ ರೀತಿಯೇ ಇದ್ದವು. ಇವರನ್ನು ಗುಲಿವರ್ ಯಾಹುಸ್ ಎಂದು ಕರೆಯಲು ಆರಂಭಿಸಿದ. ಗುಲಿವರ್ ಈ ಯಾಹುಸ್ಗಳನ್ನು ಆರಂಭದಲ್ಲೇ ನೆಗ್ಲೆಕ್ಟ್ ಮಾಡಲಿಕ್ಕೆ ನೋಡ್ತಾನೆ. ಅವುಗಳು ಮನುಷ್ಯರಲ್ಲದ ಕಾರಣ, ಸಿವಿಲೈಸ್ಡ್ ಅಲ್ಲದ ಕಾರಣ ಅವುಗಳೊಂದಿಗೆ ಬೆರೆಯದೆ ತನ್ನ ಪಾಡಿಗೆ ತಾನಿದ್ದ. ಆದರೆ ಮುಂದೊಂದು ದಿವಸ ಒಂದು ಯಾಹು ಇವನ ಹತ್ರ ಬಂದು ತುಂಬ ಅಗ್ರೆಸಿವ್ ಆಗಿ ವರ್ತಿಸ್ತದೆ. ತುಂಬ ಕೋಪಗೊಂಡು ಕಿರುಚಾಡಲಿಕ್ಕೆ ಆರಂಭಿಸ್ತದೆ. ಅದನ್ನು ನೋಡಿ ಗುಲಿವರ್ ತನ್ನ ಚಾಕುವಿನ ಕಡೆಯ ಭಾಗದಲ್ಲಿ, ಅಂದರೆ ಮರದ ಹಿಡಿ ಏನಿರ್ತದೆ ಅದರಲ್ಲಿ ಅದರ ತಲೆಗೆ ಕುಟ್ಟಿ ಬಿಡ್ತಾನೆ. ಆಗ ನೋವಿನಿಂದ ಕೋಪಗೊಂಡು ಯಾಹು ಪುನಃ ಕಿರ್ಚಾಡ್ತದೆ, ತುಂಬ ಜೋರಾಗಿ ಚೀರಾಡ್ತದೆ. ಅದರ ಕೂಗಾಟ ಚೀರಾಟ ಕೇಳಿ ಸುತ್ತಮುತ್ತಲಿನ ಒಂದು 40 ಯಾಹುಗಳು ಒಮ್ಮೆಲೆ ಗುಲಿವರ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ರೆಡಿಯಾಗಿ ಮರದ ಮೇಲೆಲ್ಲ ಕಾದುಕೊಂಡು ಕುಳಿತುಕೊಳ್ತದೆ. ಇದನ್ನೆಲ್ಲ ಗಮನಿಸಿ ಭಯಗೊಂಡ ಗುಲಿವರ್ ಒಂದು ಕೋಣೆಯೊಳಗೆ ಹೋಗಿ ಸೈಲೆಂಟಾಗಿ ಕೂತ್ಕೊಳ್ತಾನೆ.
ಅಲ್ಲಿ ಗುಲಿವರ್ ಇನ್ನೊಂದು ಗಮನಿಸ್ತಾನೆ. ಒಂದು ಕುದುರೆಯ ರೀತಿಯ ಪ್ರಾಣಿಯೊಂದು ಅವರ ಕಡೆಗೆ ನಡ್ಕೊಂಡು ಬರ್ತಾ ಇದ್ದದನ್ನು ನೋಡಿದ ಯಾಹುಸುಗಳು ತಕ್ಷಣ ಅದರಿಂದ ಭಯಗೊಂಡು ಓಡಿ ಹೋಗ್ತದೆ. ಈ ಕುದುರೆಗಳ ರೀತಿ ಇರುವ ಪ್ರಾಣಿಗಳೇ ಹುಯೆನಮ್ ಎಂದು ಕರೆಯಲ್ಪಟ್ಟಿತ್ತು. ಇವುಗಳು ಗುಲಿವರ್ನನ್ನು ಯಾಹುಗಳಿಂದ ಕಾಪಾಡಿದ್ದವು. ಗುಲಿವರ್ ಪುನೊಂದು ವಿಷಯವನ್ನು ಗಮನಿಸ್ತಾನೆ. ಏನಂದರೆ, ತೊಂದರೆಗಳೇನಾದರೂ ಆದಾಗ ಈ ಕುದುರೆ ಜಾತಿಯ ಪ್ರಾಣಿಗಳು ಒಂದು ರೀತಿಯ ಶಬ್ದವನ್ನು ಮಾಡುತ್ತದೆ. ಆ ಶಬ್ದವು ಇನ್ನೊಬ್ಬರಿಗೆ ಕನ್ವೆ ಆಗಿ ಆ ಮೆಸೇಜ್ ರೀತಿ ಅದು ಪಾಸ್ ಆಗ್ತದೆ. ಮತ್ತು ಆ ಶಬ್ದಗಳಲ್ಲಿ ಒಂದು ಟೋನ್ ಇದೆ, ಅದರಲ್ಲಿ ಒಂದು ಲ್ಯಾಂಗ್ವೇಜ್ ಅಂದರೆ ಭಾಷೆಯ ಸಂವಹನದ ರೀತಿ ಇವನಿಗೆ ಗುಲಿವರಿಗೆ ಕೇಳ್ತಾ ಇತ್ತು. ಆ ಕುದುರೆ ಮತ್ತೆ ಮತ್ತೆ ಯಾಹು ಮತ್ತು ಹುಯೆನಮ್ ಎನ್ನುವ 2 ಶಬ್ದಗಳನ್ನು ಹೇಳ್ತಾ ಇತ್ತು, ರಿಪೀಟ್ ಮಾಡ್ತಾ ಇತ್ತು. ಆರಂಭದಲ್ಲಿ ಗುಲಿವರಿಗೆ ಈ ಪ್ರಾಣಿಗಳು ಮನುಷ್ಯನಷ್ಟೇ ಯೋಚನೆ ಮಾಡುವ ಶಕ್ತಿಯನ್ನು ಹೊಂದಿದೆ ಹಾಗೂ ತುಂಬ ಸಿವಿಲೈಸ್ಡ್ ಆಗಿದೆ, ಹೇಗಿರಬೇಕು ಅಂತ ಗೊತ್ತಿದೆ ಅನ್ನೋದನ್ನು ಗುಲಿವರಿಗೆ ಗೊತ್ತಿರಲಿಲ್ಲ. ಈ ಕುದುರೆಗಳಿಗೂ ಕೂಡ ಯೋಚನೆ ಮಾಡುವ ಶಕ್ತಿ ಇದೆ, ಇನ್ನೊಂದ್ರ ಜೊತೆ ಸಂವಹನ ಮಾಡುವ ಶಕ್ತಿ ಇದೆ. ಹಾಗೆ ಒಂದೇನಾದರೂ ಹೇಳಿದರೆ ಅದನ್ನು ಫಾಲೋ ಮಾಡಿ ಅದರ ಹಿಂದುಗಡೆ ಹೋಗಿ ಅದರ ಮನೆಗೆ ತಲುಪುವಷ್ಟು ಸಾಮರ್ಥ್ಯವಿದೆ. ಹೀಗೆಲ್ಲ ಇರುವಾಗ ಇದರ ಮಾಲೀಕನಾಗಿರುವ ದೊಡ್ಡ ವ್ಯಕ್ತಿಗೆ ತುಂಬ ಜ್ಞಾನ ಇರಬೇಕು, ಅವನು ತುಂಬ ಇವರನ್ನು ಚೆನ್ನಾಗಿ ಟ್ರೈನ್ ಮಾಡಿದ್ದಾನೆ ಅಂತ ಗುಲಿವರ್ ಅಂದ್ಕೊಳ್ತಾನೆ. ಅದನ್ನು ಫಾಲೋ ಮಾಡಿಕೊಂಡು ಹೋದಂಥ ಗುಲಿವರಿಗೆ ನಿಜವಾಗಿ ಶಾಕ್ ಆದಿತ್ತು. ಅಲ್ಲಿ ಬೇರೆ ಯಾವುದೋ ಪ್ರಾಣಿ ಇರಲಿಲ್ಲ ಮಾಲೀಕನಾಗಿ. ಅಲ್ಲಿ ಸಿಕ್ಕಿದಂತಹ ಏನು ಕುದುರೆ ಇತ್ತು ಅದೇ ಆ ಮನೆಯ ಮಾಲೀಕನಾಗಿತ್ತು, ಅದೇ ತುಂಬ ಇಂಟೆಲಿಜೆಂಟ್ ಪ್ರಾಣಿಯಾಗಿತ್ತು. ಈ ಹುಯೆನಮ್ ಹೆಸರಿನ ಕುದುರೆಗಳೇ ಆ ಇಡೀ ದ್ವೀಪವನ್ನು ಆಳ್ತಾ ಇತ್ತು. ಈ ಯಾಹುಗಳು ನೋಡಲಿಕ್ಕೆ ಮನುಷ್ಯನಾಗಿ ಕಂಡರೂ ಅವುಗಳು ಈ ಹುಯೆನಮ್ ಹೆಸರಿನ ಕುದುರೆಗಳ ಗುಲಾಮರಾಗಿದ್ದವು. ಆ ದ್ವೀಪವನ್ನು ಆಳುವ, ಆ ದ್ವೀಪವನ್ನು ಸಿವಿಲೈಸ್ಡ್ ಮಾಡುವ ಎಲ್ಲ ಹಕ್ಕುಗಳನ್ನು ಈ ಹುಯೆನಮ್ ಹೆಸರಿನ ಕುದುರೆಗಳು ತಮ್ಮ ಕೈಯೊಳಗೆ ಇಟ್ಟುಕೊಂಡಿದ್ದವು. ಸುಮಾರು 3 ತಿಂಗಳ ತನಕ ಅದೇ ದ್ವೀಪದಲ್ಲಿ ಬದುಕಿದ ಕಾರಣ ಗುಲಿವರಿಗೆ ಈ ಹುಯೆನಮ್ ಹೆಸರಿನ ಕುದುರೆಗಳ ಲ್ಯಾಂಗ್ವೇಜ್ ಗೊತ್ತಾಯಿತು, ಭಾಷೆಯ ಪರಿಜ್ಞಾನ ಬೆಳೆಯಿತು. ಹಾಗೆ ಅವುಗಳು ಹೇಗೆ ವರ್ತಿಸ್ತದೆ, ಆ ವರ್ತನೆಗೆ ಕಾರಣ ಏನು, ವರ್ತನೆಯ ಅರ್ಥವೇನು, ಅವುಗಳ ಜೊತೆ ಸಂವಹನ ಮಾಡುವ ವಿಧಾನ ಹೇಗೆ, ಪ್ರತಿಯೊಂದನ್ನು ಕೂಡ ಅವನು ಅರ್ಥ ಮಾಡಿಕೊಂಡ, ಅದನ್ನು ಬಳಸಿದ ಕೂಡ. ಗುಲಿವರ್ ಅವುಗಳ ಜೊತೆ ಸಂವಹನ ಮಾಡ್ತಾ ಅವನಿಗೆ ಅವುಗಳ ವಿಷಯಗಳೆಲ್ಲ ಗೊತ್ತಾಗುತ್ತದೆ. ಅದೇನೆಂದರೆ, ಈ ಕುದುರೆಗಳು ತನ್ನ ಮಾಲೀಕರೊಂದಿಗೆ ಸಮುದ್ರಯಾನದ ಮಾಡ್ತಾ ಇರಬೇಕಾದ್ರೆ ಆ ಮಾಲೀಕರು ಅಲ್ಲಿನ ಪೈರಟ್ಸ್ ಅಂದರೆ ಕಳ್ಳರು ಯಾರಿರ್ತಾರೆ, ಸಮುದ್ರ ಕಳ್ಳರು ಯಾರಿರ್ತಾರೆ, ಅವರೊಂದಿಗೆ ಸೇರಿಕೊಂಡು ಈ ಕುದುರೆಗಳನ್ನು ಹೇಗೆ ಮೋಸ ಮಾಡ್ತಾರೆ, ಅವರನ್ನು ಆ ದ್ವೀಪದಲ್ಲಿ ಹೇಗೆ ಬಿಟ್ಟು ಹೋಗ್ತಾರೆ, ಮತ್ತು ಆ ದ್ವೀಪದಲ್ಲಿ ಅವರು ಅನುಭವಿಸಿದಂತಹ ತೊಂದರೆಗಳೇನಿತ್ತು, ಕಷ್ಟಗಳೇನಿತ್ತು ಅದೆಲ್ಲವನ್ನು ಗುಲಿವರ್ ಅರ್ಥ ಮಾಡಿಕೊಳ್ತಾನೆ. ಗುಲಿವರನ್ನು ನೋಡಿದ ಕುದುರೆಗಳು ಅಂದ್ಕೊಳ್ತದೆ, ಇವನು ಕೂಡ ನೋಡಲಿಕ್ಕೆ ಯಾಹುಗಳ ಥರನೇ ಇದ್ದಾನೆ, ಆದರೆ ಅವುಗಳಿಗಿಂತ ಜಾಸ್ತಿ ಬೆಳವಣಿಗೆಯನ್ನು ಹೊಂದಿದ್ದಾನೆ, ಹೆಚ್ಚಿನ ಮಟ್ಟದ ಬುದ್ಧಿವಂತಿಕೆಯನ್ನು ಹೊಂದಿದ್ದಾನೆ. ಗುಲಿವರ್ ಒಬ್ಬ ಸಿವಿಲೈಸ್ಡ್ ಆಗಿ ಬಟ್ಟೆಗಳನ್ನು ಧರಿಸಿಕೊಂಡು ಓಡಾಡ್ತಾನೆ, ಆದರೆ ಯಾಹುಗಳು ಸಿವಿಲೈಸ್ಡ್ ಅಲ್ಲದ ಕಾರಣ ಹಾಗೆ ಓಡಾಡ್ತಾ ಇರ್ತವೆ. ಇದೆಲ್ಲವನ್ನು ಕುದುರೆಗಳು ಗಮನಿಸ್ತಾ ಇದ್ದವು. ಆದರೆ ಈ ಕುದುರೆಗಳಿಗೆ ಗುಲಿವರ್ನ ಜೊತೆ ಮಾತಾಡಬೇಕಾದ್ರೆ ಸಂವಹನದಲ್ಲಿ ಕೆಲವೊಂದು ತೊಂದರೆಗಳು ಕಾಣ್ತಾ ಇದ್ದವು. ಅವುಗಳ ಮಾತುಗಳನ್ನು ಹಾಗೆ ಟ್ರಾನ್ಸ್ಲೇಟ್ ಮಾಡೋದು ಸುಲಭವಾಗಿರಲಿಲ್ಲ. ಗುಲಿವರ್ನ ಮಾತನ್ನು ಕೇಳಬೇಕಾದ್ರೆ ಕೆಲವೊಂದು ಸಲ ಅವರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಹಾಗಾಗಿ ಗುಲಿವರ್ ಹೇಳಿದ ಅವನ ಕಥೆಗಳನ್ನು ಅವರು ಒಪ್ಪಿಕೊಳ್ಳಲಿಲ್ಲ. ಗುಲಿವರ್ ತನ್ನ ಮಾತಲ್ಲಿ ಅವರಿಗೆ ಅರ್ಥ ಮಾಡಿಸ್ಲಿಕ್ಕೆ ನೋಡ್ತಾನೆ. ಅದೇನೆಂದರೆ, ಸುಳ್ಳು ಅಂದ್ರೇನು, ಸುಳ್ಳು ಹೇಳೋದು ಯಾರು, ಸುಳ್ಳು ಹೇಳಿದವರು ಯಾರು, ನಾನು ಸುಳ್ಳು ಹೇಳ್ತಾ ಇಲ್ಲ, ಇದೆಲ್ಲ ಮಾತನ್ನು ಅವನು ಸ್ಪಷ್ಟಪಡಿಸಲಿಕ್ಕೆ ನೋಡ್ತಾನೆ. ಇದೆಲ್ಲವನ್ನು ಹೇಳಿದ ಗುಲಿವರ್ ತನ್ನ ದೇಶ ಇಂಗ್ಲೆಂಡ್ನಲ್ಲಿ ಮನುಷ್ಯರು ಮತ್ತು ಕುದುರೆಗಳ ಸಂಬಂಧ ಹೇಗಿದೆ ಅನ್ನೋದನ್ನು ಕೂಡ ಹೇಳ್ತಾನೆ. ಈ ಕುದುರೆಗಳು ಅವನ ಮಾತನ್ನು ಕೇಳಿ ಅವನ ಮಾತಿನಲ್ಲಿ ವಿಶ್ವಾಸವನ್ನೇ ಇಡುವುದಿಲ್ಲ. ಆ ಮನುಷ್ಯರು ಇಷ್ಟೊಂದು ಶಕ್ತಿಶಾಲಿಯಾದ, ಬಲಶಾಲಿಯಾದ, ಬುದ್ಧಿವಂತಿಕೆಯನ್ನು ಹೊಂದಿರುವ ನಮ್ಮಂಥ ಕುದುರೆಗಳನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ, ಇದು ಸಾಧ್ಯವಾ ಅನ್ನೋದು ಅವರ ತಲೆಯಲ್ಲಿನ ಪ್ರಶ್ನೆಯಾಗಿತ್ತು. ಗುಲಿವರ್ ಹೇಳ್ತಾನೆ, ಆ ಕುದುರೆಗಳನ್ನು ಮನುಷ್ಯ ಹೇಗೆ ಕಂಟ್ರೋಲ್ ಮಾಡ್ತಾನೆ ಅಂದರೆ, ಸಣ್ಣ ಪ್ರಾಯದಿಂದಲೇ ಮನುಷ್ಯ ಕುದುರೆಗಳ ಮೇಲೆ ಕಡಿವಾಣವನ್ನು ಹೇರ್ತಾನೆ, ಕಂಟ್ರೋಲ್ ಮಾಡ್ತಾನೆ, ಅದರ ಬಿಹೇವಿಯರ್, ವರ್ತನೆಗಳನ್ನು ತನ್ನ ಅಂಕುಶದಲ್ಲಿ ಇಟ್ಕೊಳ್ತಾನೆ. ಇದೇ ರೀತಿಯಾಗಿ ಸುಮಾರು 2 ವರ್ಷಗಳ ತನಕ ಇಂಗ್ಲೆಂಡ್ನ ಬೇರೆ ಬೇರೆ ವಿಷಯಗಳನ್ನು ಆ ಕುದುರೆಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಇದರೊಂದಿಗೆ ಇಂಗ್ಲಿಷ್ ಗೌರ್ಮೆಂಟ್ ಅಲ್ಲಿನ ರಾಜಕೀಯ ಸ್ಥಿತಿಗತಿಗಳ ಕುರಿತು ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ. ಆದರೆ ಅವರಿಗೆ ಅರ್ಥ ಆಗದಿರುವುದು, ಯಾಕೆ ಮನುಷ್ಯರು ಒಬ್ಬರು ಇನ್ನೊಬ್ಬರಿಗೆ ಬಡಿದಾಡಿಕೊಳ್ತಾರೆ, ಅವರಿಗೆ ಯುದ್ಧ ಮಾಡುವ ಅವಶ್ಯಕತೆ ಏನಿದೆ. ಅದನ್ನು ಕೇಳಿದಂತಹ ಆ ಕುದುರೆಗಳು ಹೇಳ್ತವೆ, ನಿಮ್ಮ ಇಂಗ್ಲೆಂಡಿನಲ್ಲಿರುವ ಯಾಹುಗಳು ಯಾರಿದ್ದಾರೆ, ಮನುಷ್ಯರು ಯಾರಿದ್ದಾರೆ, ಈ ಐಲ್ಯಾಂಡಿನಲ್ಲಿರುವ ಯಾಹುಗಳಿಗಿಂತ ತುಂಬ ಕೆಟ್ಟವರಲ್ಲವೇ. ಯಾಕಂದರೆ ಆ ಮನುಷ್ಯರು ಅವರ ಶಕ್ತಿಗಳನ್ನು ಕೆಟ್ಟ ರೀತಿಯಲ್ಲಿ ಬಳಸಿಕೊಳ್ಳುತ್ತಾ ಇದ್ದಾರೆ.
ಗುಲಿವರ್ ಮುಂದುವರಿದು ಮನುಷ್ಯರಲ್ಲಿನ ಇಂಗ್ಲಿಷ್ ಮನುಷ್ಯರಲ್ಲಿದ್ದ ಇನ್ನೊಂದಷ್ಟು ಕೆಟ್ಟ ಗುಣಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಅದನ್ನು ಕೇಳಿದ ಕುದುರೆಗಳು ಹೇಳ್ತವೆ, ನಿಮ್ಮ ಇಂಗ್ಲೆಂಡಿನಲ್ಲಿರುವ ಲಾಯರ್ಗಳಿದ್ದಾರಲ್ಲ, ಅವರೊಂದು ಸ್ಟುಪಿಡ್ ಯಾಹುಗಳಿಗಿಂತಲೂ ಕೆಟ್ಟದಾಗಿದ್ದಾರೆ, ಅವರು ಕೆಟ್ಟವರಾಗಿದ್ದಾರೆ. ಗುಲಿವರ್ ಮುಂದುವರಿತಾ ಹೇಳ್ತಾನೆ, ಇಂಗ್ಲೆಂಡಿನಲ್ಲಿರೋ ಡಾಕ್ಟರ್ಸ್ ಇರ್ತಾರಲ್ಲ, ಅವರು ರೋಗಿಗಳನ್ನು ಗುಣವೇನೂ ಪಡಿಸ್ತಾರೆ, ಆದರೆ ಅವರು ಭ್ರಷ್ಟಾಚಾರಿಗಳಾಗಿರ್ತಾರೆ. ಗುಲಿವರ್ ಹೇಳಿದ ಈ ಎಲ್ಲ ಮಾತುಗಳನ್ನು ಕೇಳಿದ ಹುಯೆನಂ ಕುದುರೆಗಳು ಒಂದು ಡಿಸಿಷನ್ಗೆ, ಒಂದು ಕನ್ಕ್ಲೂಷನ್ಗೆ ಬರ್ತವೆ. ಏನೆಂದರೆ, ಸಿವಿಲೈಸ್ಡ್ ಆದ ಮನುಷ್ಯ ಇಲ್ಲಿಯ ಅನ್ಸಿವಿಲೈಸ್ಡ್ ಯಾಹೂಸ್ ಯಾರಿದ್ದಾರೆ ಅವರಿಗಿಂತ ತುಂಬ ಕೆಟ್ಟವರೇನೂ ಅಲ್ಲ, ಅಥವಾ ಅವರಿಗಿಂತ ಸಮಾನರೂ ಅಲ್ಲ. ಅಲ್ಲದೆ ಅವರು ಅನ್ಸಿವಿಲೈಸ್ಡ್ ಯಾಹೂಸ್ಗಳಿಂದಲೂ ತುಂಬ ಕೆಟ್ಟವರಾಗಿದ್ದಾರೆ. ಕುದುರೆಗಳೊಂದಿಗೆ ಈ ಅವನ ಒಡನಾಟವನ್ನು ಗಮನಿಸ್ತಾ ಇದ್ದ ಗುಲಿವರ್ ಯೋಚನೆ ಮಾಡ್ತಾನೆ, ಈ ಕುದುರೆಗಳೊಂದಿಗೆ ನನ್ನ ಇಷ್ಟೊಂದು ಒಡನಾಟ ಇದೆ, ಇಷ್ಟೊಂದು ಸಂಬಂಧ ಇದೆ, ಸ್ನೇಹ ಸಂಬಂಧವಿದೆ, ಇದೆಲ್ಲವನ್ನು ಬಿಟ್ಟುಕೊಂಡು ನಾನು ನನ್ನ ಮನೆಗೆ ರಿಟರ್ನ್ ಹೋಗೋದಿಲ್ಲ, ಇಲ್ಲೇ ಈ ಕುದುರೆಗಳೊಂದಿಗೆ ಹ್ಯಾಪಿಯಾಗಿರ್ತೇನೆ ಅಂತ ಅವನು ಯೋಚನೆ ಮಾಡ್ತಾನೆ. ನನ್ನ ಉಳಿದ ಇಡೀ ಜೀವನವನ್ನು ಈ ಕುದುರೆಗಳೊಂದಿಗೆ ಕಳೀತೇನೆ ಅಂತ ಡಿಸೈಡ್ ಮಾಡ್ತಾನೆ. ಗುಲಿವರ್ ಮುಂದುವರಿಸ್ತಾ, ಆ ಪ್ರದೇಶದಲ್ಲಿದ್ದ ಯಾಹುಗಳು ಅಂದರೆ ಅನ್ಸಿವಿಲೈಸ್ಡ್ ಮನುಷ್ಯರು ಯಾರಿದ್ದಾರೆ ಅವರ ಬಗ್ಗೆ ಸ್ಟಡಿ ಮಾಡಬೇಕು ಅಂತೇಳಿ ಈ ಕುದುರೆಗಳ ಹತ್ರ ಅವಕಾಶವನ್ನು ಕೇಳ್ತಾನೆ. ಆದರೆ ಗುಲಿವರಿಗೆ ಆ ಯಾಹುಗಳೊಂದಿಗೆ ಬೆರೆಯೋದು ಅಷ್ಟು ಸುಲಭವಾಗಿರಲಿಲ್ಲ. ಯಾಕಂದರೆ ಅವರು ಅನ್ಸಿವಿಲೈಸ್ಡ್ ಆಗಿದ್ದರು, ತುಂಬ ವೈಲ್ಡ್ ಆಗಿದ್ದರು, ಅವರ ರೀತಿ ನೀತಿ ಮನುಷ್ಯರ ರೀತಿ ಇರಲಿಲ್ಲ. ಈ ಯಾಹು ಜನಗಳು ತುಂಬ ಕೊಳಕಾಗಿದ್ದವು, ಸ್ನಾನ ಮಾಡ್ತಾ ಇರಲಿಲ್ಲ, ಮೈಕೈಯೆಲ್ಲ ಗಲೀಜು ಸ್ಮೆಲ್ ಬರ್ತಾ ಇತ್ತು. ಅದಲ್ಲದೆ ತಾವು ಮಾಡಿದ ಗಲೀಜನ್ನೇ ಒಬ್ಬರು ಇನ್ನೊಬ್ಬರಿಗೆ ಮೇಲೆ ಎರಚಿಕೊಂಡು ಆಟ ಆಡ್ತಾ ಇದ್ರು, ತುಂಬ ಗಲೀಜಾಗಿ ಬಿಹೇವ್ ಮಾಡ್ತಾ ಇದ್ರು. ಅದಲ್ಲದೆ ಗುಲಿವರ್ ಒಂದ್ಸಲ ಒಂದು ಪಿಟ್ಟಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ಒಂದು ಫೀಮೇಲ್ ಯಾಹು ಬಂದು ಅದರ ಮೇಲೆ ಬಿದ್ದು ಅದರ ಮೇಲೆ ಅವನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಕೂಡ ಮಾಡ್ತದೆ. ಆ ಸಂದರ್ಭದಲ್ಲಿ ಯಾಹುಗಳ ಮಾಲೀಕರಾದಂತಹ ಆ ಕುದುರೆಗಳೇ ಬಂದು ಗುಲಿವರನ್ನು ಬಚಾವ್ ಮಾಡ್ತಾನೆ. ಇಲ್ಲಿಂದ ಮುಂದೆ ಆ ಐಲ್ಯಾಂಡಲ್ಲಿ ಆಗುವಂತಹ ಒಂದು ಗ್ರ್ಯಾಂಡ್ ಮೀಟಿಂಗ್ ಬಗ್ಗೆ ಗುಲಿವರ್ ಪ್ರಸ್ತಾಪ ಮಾಡ್ತಾನೆ. ಆ ಗ್ರ್ಯಾಂಡ್ ಮೀಟಿಂಗಲ್ಲಿ ಆ ಎಲ್ಲ ಕುದುರೆಗಳು ಇರ್ತವೆ, ಅದರೊಟ್ಟಿಗೆ ಅದರ ಮಾಲೀಕರಾದಂತಹ ದೊಡ್ಡ ಕುದುರೆ ಕೂಡ ಬಂದು ಮೀಟಿಂಗ್ ಮಾಡ್ತದೆ. ಆ ಮೀಟಿಂಗ್ನ ಉದ್ದೇಶ ಈ ಥರ ಇರುವಂತಹ ಯಾಹು ಜನಗಳನ್ನು ಈ ಕಾಡಿನಲ್ಲಿ, ಈ ದ್ವೀಪದಲ್ಲಿ ಉಳಿಸಿಕೊಳ್ಳಬೇಕೇ, ಅಥವಾ ಅವರನ್ನು ಎಲ್ಲರನ್ನ ನಾಶ ಮಾಡೋದೇ, ಅಥವಾ ಅವರನ್ನು ಕಳಿಸಿಕೊಡುವುದೇ ಎಲ್ಲಿಗಾದರೂ ಎನ್ನುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಗುಲಿವರ್ನೊಟ್ಟಿಗೆ ಸಂವಹನ ಮಾಡ್ತಾ ಇದ್ದಂಥ ಮಾಸ್ಟರ್ ಹಾರ್ಸ್ ಹೇಳ್ತದೆ, ಯಾಹುಗಳನ್ನು ನಾವು ಪ್ರಾರಂಭದಿಂದಲೇ ಅಂದರೆ ಸಣ್ಣ ಪ್ರಾಯದಿಂದಲೇ ಅವರನ್ನು ಗೈಡ್ ಮಾಡ್ತಾ ಇರಬೇಕು. ಹೇಗೆಂದರೆ, ಯಾಹುಗಳು ಸಣ್ಣ ಪ್ರಾಯದಲ್ಲಿರುವಾಗಲೇ ಅವರ ರಿಪ್ರೊಡಕ್ಟರಿ ಆರ್ಗನ್ ಏನಿರ್ತದೆ ಹೊಟ್ಟೆಯಲ್ಲಿ ಅದನ್ನು ತೆಗೆದು ಬಿಡಬೇಕು. ಅವುಗಳ ಸಂತತಿ ಬೆಳವಣಿಗೆಗೆ ಅವಕಾಶ ಕೊಡದೇ ಹೋದರೆ, ಬೆಳವಣಿಗೆಯನ್ನು ನಿಲ್ಲಿಸಿದರೆ ಮುಂದೊಂದು ದಿವಸ ಅವುಗಳ ಸಂತತಿಯನ್ನೇ ನಿಲ್ಲಿಸಿ ಬಿಡಬಹುದು. ಈಗ ಯಾಹುಗಳಾಗಿ ಸರ್ವೆಂಟ್ಗಳಾಗಿರುವ ಜನಗಳ ಬದಲಿಗೆ ಡಾಂಕಿಗಳನ್ನು ಅಂದರೆ ಕತ್ತೆಗಳನ್ನು ಸರ್ವೆಂಟ್ಗಳಾಗಿ ನಾವು ತಯಾರು ಮಾಡುವ, ಯಾಹುಗಳು ನಮಗೆ ಸರ್ವೆಂಟ್ಗಳಾಗಿ ಮುಂದೆ ಬೇಕಾಗಿಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಕತ್ತೆಗಳು ಯಾಹು ಜನಗಳಿಗಿಂತ ಬೆಟರ್ ಆಪ್ಷನ್ ಆಗಿತ್ತು. ಯಾಕಂದರೆ ಕತ್ತೆಗಳನ್ನು ಸುಲಭವಾಗಿ ಪಳಗಿಸಬಹುದಾಗಿತ್ತು ಮತ್ತು ಫಿಸಿಕಲಿ ಸ್ಟ್ರಾಂಗು ಕೂಡ ಆಗಿದ್ದವು. ಗುಲಿವರ್ ಮುಂದುವರಿಸ್ತಾ ಆ ಕುದುರೆ ಕುಳಿತು ಹೇಳ್ತಾನೆ, ಅವುಗಳ ಸಾಮಾಜಿಕ ಕಾನ್ಸೆಪ್ಟ್ ಹೇಗಿತ್ತು, ಕಲ್ಪನೆ ಹೇಗಿತ್ತು, ಮತ್ತು ಅವುಗಳಿಗೆ ವೈದ್ಯಕೀಯ ಜ್ಞಾನ, ಈ ಔಷಧದ ಕುರಿತು ಅಥವಾ ಅದನ್ನು ಅಪ್ಲೈ ಮಾಡೋದ್ರ ಕುರಿತು ಜ್ಞಾನ ಹೇಗಿತ್ತು ಅನ್ನೋದನ್ನು ಹೇಳ್ತಾನೆ. ಅವುಗಳ ಮನೆಯ ನಿರ್ವಹಣೆ, ಅದರೊಂದಿಗೆ ಭಾಷೆಯ ಸಂವಹನ ಎಲ್ಲದರ ಕುರಿತು ಬೆಳಕು ಚೆಲ್ತಾನೆ. ಈ ಪ್ರಯಾಣದ ಕೊನೆಯ ಭಾಗದಲ್ಲಿ ಏನಾಗುತ್ತದೆ ಅಂದರೆ, ಗುಲಿವರ್ಗೆ ಆ ಮಾಸ್ಟರ್ ಕುದುರೆ ಏನಿದೆ ಅದರ ಮನೆಯಲ್ಲಿ ತಂಗಲಿಕ್ಕೆ ಅಥವಾ ಕುಳಿತುಕೊಳ್ಳಿಕ್ಕೆ, ಸ್ಟೇ ಆಗಲಿಕ್ಕೆ ಒಂದು ಒಳ್ಳೆಯ ರೂಮಿನ ವ್ಯವಸ್ಥೆಯನ್ನು ಮಾಡಿರ್ತದೆ. ಅದರೊಂದಿಗೆ ಅವನಿಗೆ ಧರಿಸಿಕೊಳ್ಳಲು ಕೆಲವು ಹೊಸ ಉಡುಪುಗಳನ್ನು ಕೂಡ ಕೊಟ್ಟಿದ್ದವು. ಹೀಗೆ ಗುಲಿವರ್ ತನ್ನ ಜೀವನವನ್ನು ಸಂತೋಷಕರವಾಗಿ ನಡೆಸ್ತಾ ಇದ್ದ. ಹೀಗೆ ಇರಬೇಕಾದ್ರೆ ಅವನ ಒಟ್ಟಿಗೆ ಇದ್ದಂಥ ಮಾಸ್ಟರ್ ಹಾರ್ಸಿನ ಹತ್ರ ಬಂದು ಉಳಿದಂತಹ ಕುದುರೆಗಳು ಹೇಳ್ತವೆ, ನೀನು ಯಾಕೆ ನಿನ್ನೊಂದಿಗೆ ಒಬ್ಬ ಯಾಹುವನ್ನು ಇಟ್ಕೊಂಡಿದ್ದೀಯಾ, ಅವನಿಗೆ ಯಾಕೆಷ್ಟು ಸಪೋರ್ಟ್ ಮಾಡ್ತಾ ಇದ್ದೀಯಾ ಅಂತ ಕೇಳ್ತದೆ. ನೀನು ಆ ಯಾಹುವನ್ನು ನಿನ್ನ ಮನೆಯಿಂದ ಹೊರಗಟ್ಟಬೇಕು. ಉಳಿದ ಕುದುರೆಗಳ ಪ್ರೆಷರನ್ನು ತಡಿಲಿಕ್ಕಾಗದೆ ಆ ಕುದುರೆಗಳ ಮಾಸ್ಟರ್ ಅಥವಾ ಗುಲಿವರ್ನ ಮಾಸ್ಟರ್ ಕುದುರೆ ಏನಿತ್ತು ಅದು ಗುಲಿವರ್ ಹತ್ರ ಹೇಳ್ತದೆ, ನೀನು ನಿನ್ನ ಮನೆಯನ್ನು ಬಿಟ್ಟು ಕೊಡಬೇಕಾಗ್ತದೆ ಅಂತ ಹೇಳ್ತದೆ. ಆ ಮಾತನ್ನು ಕೇಳಿದ ಗುಲಿವರ್ಗೆ ತುಂಬ ಬೇಸರ ಆಗ್ತದೆ. ಅದುವರೆಗೆ ಅವನ ಅಷ್ಟೊಂದು ಬೇಸರವನ್ನು ಅನುಭವಿಸಿರಲಿಲ್ಲ. ಆ ಮಾತಿಗೆ ಒಪ್ಪಿಕೊಳ್ತಾನೆ. ಯಾಕಂದರೆ ಅವನ ಬಳಿ ಬೇರೆ ಆಪ್ಷನ್ ಇರಲಿಲ್ಲ. ಅಲ್ಲಿಂದ ಆ ಮನೆಯಿಂದ ಹೊರಗೆ ಬಂದು ಅವನೇ ಒಂದು ಮರದ ಹಡಗನ್ನು ಮಾಡಿಕೊಂಡು ಆ ದ್ವೀಪದಿಂದ ಹೊರಗೆ ಒಂದು ಚಿಕ್ಕ ಪುಟ್ಟ ದ್ವೀಪ ಇರ್ತದೆ, ಆ ದ್ವೀಪಕ್ಕೆ ಬಂದು ಅಲ್ಲಿ ಬದುಕಲಿಕ್ಕೆ ಆರಂಭಿಸ್ತಾನೆ. ಆ ದ್ವೀಪದಲ್ಲಿದ್ದ ಜನಗಳು ಇವನು ಸ್ಟ್ರೇಂಜ್, ಅಪರಿಚಿತ ವ್ಯಕ್ತಿ ಅಂತ ಅಂದ್ಕೊಂಡು ಇವನ ಮೇಲೆ ದಾಳಿ ಮಾಡ್ತಾರೆ. ಗುಲಿವರ್ ತನ್ನ ಹಡಗಿನೊಂದಿಗೆ ತುಂಬ ವೇಗವಾಗಿ ಪ್ರಯಾಣ ಮಾಡಲಿಕ್ಕೆ ಆರಂಭಿಸ್ತಾನೆ. ಆದರೂ ಕೂಡ ಅವರು ಅಟ್ಯಾಕ್ ಮಾಡೋದು ಕಂಟಿನ್ಯೂ ಮಾಡ್ತಾರೆ. ಆದರೂ ಅವನ ಬಲಗಡೆಯ ಕಾಲಿನ ಮೇಲೆ ಒಂದು ಬಾಣ ಬಂದು ಬಿದ್ದು ಅವನಿಗೆ ಗಾಯವಾಗ್ತದೆ.
ಅದೃಷ್ಟವಶಾತ್ ಒಂದು ಪೋರ್ಚುಗೀಸ್ ಶಿಪ್ ಅದೇ ಆ ಹೊತ್ತಿಗೆ ಆ ಭಾಗದಲ್ಲಿ ಬಂದು ಇವನನ್ನು ಬಚಾವ್ ಮಾಡ್ತದೆ. ಡಾನ್ ಪೆಡ್ರೋ ಎಂಬ ಹೆಸರಿನ ನಾವಿಕ ಅದರಲ್ಲಿರ್ತಾನೆ, ಅದರ ಮುಖ್ಯ ನಾವಿಕ. ಅವನಿವನನ್ನು ಕಂಡು ಇವನನ್ನು ಬಚಾವ್ ಮಾಡ್ತಾನೆ. ಅವನು ತುಂಬ ಒಳ್ಳೆಯ ವ್ಯಕ್ತಿ ಆಗಿದ್ದ. ಗುಲಿವರ್ಗೆ ತನ್ನ ಸ್ವಂತ ಮನೆಯಾದ ಇಂಗ್ಲೆಂಡಿಗೆ ತಲುಪಲು ತುಂಬ ಸಹಕಾರವನ್ನು ನೀಡ್ತಾನೆ. ಆದರೆ ಗುಲಿವರಿಗೆ ಪುನಃ ತನ್ನ ಮನೆ ಇಂಗ್ಲೆಂಡಿಗೆ ಹೋಗೋದು ಇಷ್ಟವಿರಲಿಲ್ಲ. ಯಾಕಂದರೆ ಅವನಿಗೆ ಹೊರಗಿನ ಎಲ್ಲ ಮನುಷ್ಯರು ಕೂಡ ಯಾಹುಗಳ ರೀತಿಯೇ ಕಾಣುತ್ತಿದ್ದರು. ಅವನು ತನ್ನ ಮನೆ ಇಂಗ್ಲೆಂಡಿಗೆ ಹೋಗಬೇಕಾದ ದಾರಿಯಲ್ಲಿ 2 ಕುದುರೆಗಳನ್ನು ಖರೀದಿ ಮಾಡಿಕೊಂಡು ಆ ಕುದುರೆಗಳೊಂದಿಗೆ ತನ್ನ ಉಳಿದ ಸಮಯವನ್ನು ಸ್ಪೆಂಡ್ ಮಾಡ್ತಾನೆ. ಇದರಿಂದ ಅವನಿಗೆ ಶಾಂತಿ ಸಿಗುತ್ತದೆ. ಇಲ್ಲಿಗೆ ಈ ಭಾಗದ ಕನ್ನಡ ವಿವರಣೆ ಮುಗೀತದೆ. ನಿಮಗೆ ಇದು ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.